ಜೊತೆಯಲಿ ಜೊತೆಯಲಿ ಎಷ್ಟೊತ್ತ ಕಾಯಿಸ್ತೀಯಾ? ಮನೇಲಿ ಏನೋ ಸ್ವಲ್ಪ ಟೆನ್ಷನ್ ಆಗಿತ್ತು, ಅದು ಬಿಡೀಗ. ಏನು ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದೆ? ಮನೇಲೇ ಮಾತಾಡ್ಬೋದಿತ್ತಲ್ವ? ಮನೇಲಿ ಮಾತಾಡೋ ವಿಷಯ ಅಲ್ಲ ಕಣೋ ಇದು, ಅದಕ್ಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ. ಬೆಂಗಳೂರು ಮೈಸೂರು ರೋಡ್ ಹತ್ರ ಒಂದು ಬ್ಲೂ ನೈಟ್ ಅಂತ ಡಿಸ್ಕೋ ತೆಕ್ಕಿದೆಯಂತೆ. ಇದೆ. ಅಲ್ಲಿ ರಾತ್ರಿ 12 ಗಂಟೆ ಮೇಲೆ ತುಂಬಾ ವಿಷಯಗಳು ನಡೆಯುತ್ತಂತೆ. ಮರಿಜುವಾನ್, ಡ್ರಗ್ಸ್, ಗಾಂಜಾ ಇದೆಲ್ಲ ಬೇಕಾಬಿಟ್ಟು ರಾಜಾರೋಷವಾಗಿ ಮಾರಾಟ ಮಾಡ್ತಾರಂತೆ. ಆ ಟೈಮಲ್ಲಿ ಬೇಕಾದಷ್ಟು ಕಸ್ಟಮರ್ಸ್ ಕೂಡ ಬರ್ತಾರಂತೆ. ಅಷ್ಟೇ ಅಲ್ಲ, ಅಫೀಮ್ ಆಸೆ ತೋರಿಸಿ ಅಲ್ಲಿನ ಕಾಲೇಜ್ ಹುಡುಗ ಹುಡುಗಿರ್ನ ಕರ್ಕೊಂಡು ಬ್ರಾತಲಿಂಗ್ ನಡೆಸ್ತಾರಂತೆ. ಓ, ಇದನ್ನೆಲ್ಲ ತಮ್ಗೆ ಯಾರು ಹೇಳಿದ್ದು? ನನ್ನ ಡೆಲ್ಲಿ ಫ್ರೆಂಡ್ ಒಬ್ಳು ಅಲ್ಲಿಗೆ ಹೋಗಿದ್ಲಂತೆ, ಅವಳು ಹೇಳಿದ್ದು. ಸೊ ಇವಾಗ ನಾವು ಅಲ್ಲಿ ಹೋಗಿ ಇದನ್ನೆಲ್ಲ ಕವರ್ ಮಾಡಿ ರಿಪೋರ್ಟ್ ಮಾಡಬೇಕು. ಕರೆಕ್ಟ್. ಆದರೆ ಅದಷ್ಟು ಈಸಿ ಅಲ್ಲ. ನನಗೆ ಚೆನ್ನಾಗಿ ಗೊತ್ತು, ನೀನು ಒಬ್ಬಳೇ ಹೋದ ಅಲ್ಲಿ ಒಳಗಡೆನೂ ಬಿಡಲ್ಲ, ಎಂಟ್ರಿನೂ ಸಿಗಲ್ಲ. ಜೋಡಿ ಆಗೋದ್ರೆ ಮಾತ್ರ ಒಳಗೆ ಬಿಡೋದು. ಅದಕ್ಕೆ ನಾನು ನಿನ್ನನ್ನು ಕರೆದಿದ್ದು. ಯು ಮೀನ್ ನಾನಾ? ಮತ್ತಿನ್ಯಾರು? ನಾನು ನೀನು ಅಲ್ಲಿ ಜೋಡಿಗಳ ಥರ ಹೋಗೋಣ, ಹಿಡನ್ ಕ್ಯಾಮ್ರಾದಲ್ಲಿ ಎಲ್ಲ ಶೂಟ್ ಮಾಡ್ಕೊಂಬರೋಣ. ಹೇಗಿದೆ ಐಡಿಯಾ? ತಗಡ್ ಥರ ಇದೆ. ಡಿಸ್ಕೋಟೆಕ್ಗೆ ನಿನ್ನ ಜೊತೆ, ಅದು ನಾನು, ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸೀನಿಯರ್ನ ಬಿಟ್ಟು ನಾನು ಹಂಗೆಲ್ಲ ಎಲ್ಲಿಗೂ ಬರಲ್ಲಮ್ಮ. ಓಯ್, ನಾನೇ ನಿನ್ನ ಡಾನ್ಸ್ ಪಾರ್ಟಿಗೋ ಅಥವಾ ಮಜಾ ಮಾಡೋದಕ್ಕೆ ಅಲ್ಲಿ ಕರಿತಿದ್ದೀನಿ ಅನ್ಕೊಂಡಿದ್ಯಾ? ಒಂದು ಸ್ಕ್ಯಾಂಡಲ್ ಬಗ್ಗೆ ರಿಪೋರ್ಟ್ ಮಾಡಕ್ ತಾನೇ ಕರೀತಾ ಇದ್ದೀನಿ. ಅದನ್ನ ಮಾಡಿದ್ರೆ ನಮ್ಮಿಬ್ಬರಿಗೂ ಒಳ್ಳೆ ಹೆಸರಲ್ವೇನೋ? ಅಷ್ಟೇ ಅಲ್ಲ, ಅಲ್ಲಿ ಎಷ್ಟೋ ಹುಡುಗ ಹುಡುಗಿರ್ ಲೈಫು ಹಾಳಾಗ್ತಾ ಇದೆ. ಅದನ್ನ ನಾವು ತಪ್ಪಿಸ್ಬೋದಲ್ವಾ? ಹಾಗೆ ಮಾಡಿದ್ರೆ ಎಷ್ಟೋ ನೈಟ್ ಬಾರ್ಗಳು ಕಂಟ್ರೋಲಿಗೆ ಬರುತ್ತೆ ತಾನೆ? ನೀ ಹೇಳೋದು ಸರಿನೇ, ಬಟ್ ಸೀನಿಯರ್ನ ಬಿಟ್ಟು ಇನ್ನೊಬ್ರ ಜೊತೆ. ಅರೆ ಯಾರ್, ನಾನೇ ನೀನು ಓಡಿಸ್ಕೊಂಡು ಹೋಗಲ್ಲಪ್ಪ. ಪ್ರೊಫೆಷನ್ ಅಂತ ಬಂದಾಗ ಮನೆ ಸಂಸಾರ ಎಲ್ಲ ಮರಿಬೇಕು ಅಂತ ನೀನೇ ತಾನೇ ನನ್ಗೆ ಹೇಳ್ಕೊಟ್ಟಿದ್ದು. ರಿಪೋರ್ಟಿಂಗ್ ಅಲ್ಲಿ ನನಗ್ ನೀನು, ನಿನಗ್ ನಾನು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ ತಾನೆ? ಮತ್ ಯಾಕೆ ಯೋಚನೆ ಮಾಡ್ತೀಯಾ? ಕರ್ತವ್ಯದ ಮುಂದೆ ಫೀಲಿಂಗ್ಸ್, ಎಮೋಷನ್ಸ್ ಇದೆಲ್ಲ ಸೈಡ್ಗಿಡ್ಬೇಕು ತಾನೆ? ಯೋಚನೆ ಮಾಡು. ಯು ಆರ್ ರೈಟ್. ಒಬ್ಬ ಜವಾಬ್ದಾರಿ ಇರೋ ರಿಪೋರ್ಟರ್ ಆಗಿ ನಾನು ಅಲ್ಲಿ ಹೋಗೋದು ತಪ್ಪೇ ಇಲ್ಲ. ಇಂಥ ದರಿದ್ರ ಡ್ರಗ್ಸಿಂದ ನನ್ನ ಫ್ರೆಂಡ್ ಒಬ್ಬ ಸತ್ತೇ ಹೋದ. ಇಂಥದನ್ನೆಲ್ಲ ನಾವು ತಡಿಬೇಕು ಅಂದ್ರೆ ನಾವಿಬ್ರು ಅಲ್ಲಿಗೆ ಹೋಗ್ಲೇಬೇಕು, ರಿಪೋರ್ಟಿಂಗ್ ಮಾಡಲೇಬೇಕು. ಏನ್ ಬೇಕಾದ್ರೂ ಆಗ್ಲಿ, ಇವತ್ತು ಅಲ್ಲಿಗೆ ಹೋಗೋಣ. ರಿಯಲಿ? ಥ್ಯಾಂಕ್ ಯು ಸೋ ಮಚ್. ತಗಡು, ಹಿಂಗೆಲ್ಲ ಆಡೋದು ತೆಗ್ದು ಎರಡು ತಲೆ ಮೇಲೆ ಹಾಕ್ತೀನಿ. ನೀನು ಹುಡುಗಿ ಕಣಮ್ಮ, ಸ್ವಲ್ಪನಾದ್ರೂ ನಾಚ್ಕೊಳ್ಳೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಕಲ್ತ್ಕೋ. ಇಲ್ಲಾಂದ್ರೆ ಚಾಂದಿನಿ ಅನ್ನೋ ಹೆಸರು ಬದಲು ಚಂದನ್ ಅಂತ ಹೆಸರಿಡ್ಬೇಕಾಗತ್ತೆ. ಓಕೆ ಬಾಬಾ, ಈವ್ನಿಂಗ್ ಎಷ್ಟು ಗಂಟೆಗೆ? ಒಂದು 8 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಿರೋ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಕರ್ಕೊಂಡು ಹೋಗ್ತೀನಿ, ಸರಿನಾ? ಅರೆ ಏನ್ ಪುಟ್ಟಣ್ಣಿ, ಇಷ್ಟು ಮಾಡಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದೀಯಾ? ಹ್ಞೂ, ಮತ್ತೆ ನಾವಿವತ್ತು ಡಿಸ್ಕೋಟೆಕ್ಗೆ ಹೋಗ್ತಾ ಇದೀವಿ, ಅದಕ್ಕೆ. ನಾವು ಅಂದ್ರೆ ಓನ್ ಅಂಡ್ ಓನ್ಲಿ ಚಾಂದಿನಿ, ಓನ್ ಅಂಡ್ ಓನ್ಲಿ ಅಭಯ್, ಇಬ್ರೇ. ಎಲ್ಲಿ ಹೋಗ್ತಾ ಇದ್ದೀರಮ್ಮ? ಡಿಸ್ಕೋಟೆಕ್ಗೆ. ಡಿಸ್ಕೋಟೆಕ್ಕ ಹಾಗಂದ್ರೆ ಏನು? ಅದೇನು ಹೋಟ್ಲಾ ಇಲ್ಲ ಪಿಕ್ಚರ್ ಟಾಕೀಸಾ? ಅಯ್ಯಯ್ಯೋ, ನಿಮಗೆ ಡಿಸ್ಕೋಟೆಕ್ ಅಂದ್ರೆ ಗೊತ್ತಿಲ್ವಾ? ಅದೊಂದು ಕ್ಲಬ್ ಅನ್ಕೊಳ್ಳಿ. ಕತ್ಲೆ ಆಗಿರುತ್ತೆ, ಜೋರಾಗಿ ಮ್ಯೂಸಿಕ್ ಬರ್ತಾ ಇರುತ್ತೆ. ಅಲ್ಲಿ ಬರೋರೆಲ್ಲ ಕುಣ್ಕೊಂಡು, ಕಿರ್ಚ್ಕೊಂಡು, ಕುಂಡಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಹುಡುಗಿರು ತಪ್ಕೊಂಡಿರ್ತಾರೆ. ಅದೊಂದು ನಮ್ಮ ವಯಸ್ಸು ಹುಡುಗರಿಗೆಲ್ಲ ಸ್ವರ್ಗ ಇದ್ದಂಗೆ ಬಿಡಿ. ಅಯ್ಯೋ ರಂಗ, ಅಂಥ ಜಾಗಕ್ಕೆ ನೀನು ನಮ್ಮ ಅಳಿಯಂದ್ರೆ ಹೋಗೋದಾ? ಶಾಲಿನಿ ಬರ್ತಾ ಇಲ್ವಾ? ಚೆನ್ನಾಗಿ ಹೇಳಿದ್ರಿ.
ನಿಮ್ಮ ಮಗಳಿಗೆ ಅಜ್ಜಿ ಥರ ಸೀರೆ ಉಟ್ಕೊಂಡು ವ್ರತ ಮಾಡೋಕ್ಕೆ ಪುರ್ಸೊತ್ತಿಲ್ಲ ಇನ್ನು ನನ್ನ ಮಗನ ಜೊತೆ ಡಿಸ್ಕೋಟೆಕ್ಗೆ ಬೇರೆ ಹೋಗ್ತಾಳ. ಯಾಕೆ ಹೋಗಲ್ಲ, ಹೋಗ್ತಾಳೆ. ನಾನು ಅವಳನ್ನ ತಯಾರು ಮಾಡ್ತೀನಿ ನೋಡಿ, ಖಂಡಿತ ಹೋಗೇ ಹೋಗ್ತಾಳೆ. ಶಾಲಿನಿ ನಿಮಿಷ, ನೀನು ಮೊದಲು ಈ ಸೀರೆ ಬದಲಾಯಿಸು. ಯಾಕಮ್ಮ? ಅಲ್ಲಿ ನಿನ್ನ ಗಂಡ ಆ ಚಾಂದಿನಿನ ಚಮೆಲ್ಲಿನೋ ಅವಳ ಜೊತೆ ಡಿಸ್ಕೋಗೆ ಹೋಗ್ತಾ ಇದ್ದಾನೆ. ಓ ಹೌದಾ, ಪರವಾಗಿಲ್ವೇ? ನನ್ನ ಗಂಡ ತುಂಬ ಫಾಸ್ಟ್ ಆಗ್ತಿದ್ದಾನೆ. ಏನೇ ನೀನು, ನಿನ್ನ ಗಂಡ ಬೇರೆ ಯಾವುದೋ ಹುಡುಗಿ ಜೊತೆ ಹೊರಗಡೆ ಹೋಗ್ತಿದ್ದಾನೆ ಅಂದರೆ ನಗ್ನಗ್ತಾ ಇದೆಯಲ್ಲ. ನೋಡು, ಚೂಡಿದಾರೋ ಸಲ್ವಾರೋ ಅಂತಿರಲ್ಲ, ಅದನ್ನು ಹಾಕೋ, ಇದನ್ನು ಬಿಚ್ಚು. ಆಗಲ್ಲ ಅಮ್ಮ, ನನ್ಗೆ ಹೀಗೆ ಇಷ್ಟ. ಹೀಗಿರೋದು ನಿನ್ನ ಗಂಡನ ಕಷ್ಟ ಅಂತ ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೋಡು, ಈ ಅಮ್ಮನ ಮೇಲೆ ನಿನಗೆ ಸ್ವಲ್ಪನಾದರೂ ಪ್ರೀತಿ ವಿಶ್ವಾಸ ಇರೋದಾದ್ರೆ ನಾ ಹೇಳ್ದಂಗೆ ಕೇಳು. ಆ ಡ್ರೆಸ್ ಇರು, ನಾನೇ ತೊಗೊಂಬರ್ತೀನಿ. ಇರು. ಇದು ಚೆನ್ನಾಗಿದೆ, ಇದನ್ನೇ ಹಾಕೋ. ಅಮ್ಮ, ಇದು ಹಾಕೊಂಡು ಮಾತ್ರಕ್ಕೆ ಅಲ್ಲಿ ನಾನು ಅಭಯಸಮ್ಮಕ್ಕೆ ಆಡೋಕ್ಕಾಗಲ್ಲ ಅಮ್ಮ. ಬಿಟ್ಬಿಡು, ಇದೆಲ್ಲ ಹುಚ್ಚಾಟ ಅನ್ಸುತ್ತೆ. ಅಯ್ಯೋ, ಹುಚ್ಚಾಟನೂ ಇಲ್ಲ, ಎಂಥದೂ ಇಲ್ಲ. ಹಾಕೋ, ಕಪ್ಪುದು ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲೋಡು, ಮುಖಕ್ಕೆ ಚೆನ್ನಾಗಿ ಪೌಡ್ರ್ ಹಾಕೋ, ಕಾಡ್ಗೆ ಬಳ್ಕೋ, ಆಮೇಲೆ ಲಿಪ್ಸ್ಟಿಕ್ ಹಾಕೋ, ಕೂದಲು ಹೀಗೆ ಬಿಟ್ಬಿಡೆ, ತುಂಬ ಮುದ್ದಾಗಿ ಕಾಣಿಸ್ತೀಯ. ಆಮೇಲೆ ಇಲ್ಲೋಡು, ಅಲ್ಲಿ ಹೋಗಿ ಏನು ಮಾಡೋದಿದೆ, ಕುಡಿಬೇಕಂತೆ. ನಿಂಗೆ ಹೆಂಗೆ ಇಷ್ಟ ಬರುತ್ತೆ ಹೆಂಗಂತ ಹಂಗೆ ಕುಡಿದ್ಬಿಡು. ಅಬ್ಬಾಯ್ ತುಂಬ ಒಳ್ಳೆ ಹುಡುಗ ಕಣೆ. ರಂಗನ ಆಸೆಗೆ ಬಿದ್ದು ನೀವಿಬ್ಬರು ಜೀವನ ಹಾಳಾಗೋದು ಬೇಡ ಕಣೆ. ಇಲ್ಲಡು, ಅವ್ನು ಏನು ಹೇಳ್ತಾನೋ, ನಿನ್ನ ಗಂಡ ಏನು ಹೇಳ್ತಾನೋ ಹಾಗೆ ಕೇಳ್ಬಿಡು. ಅವ್ನು ಏನು ಮಾಡು ಅಂತಾನೋ ಹಾಗೆ ಮಾಡಿಬಿಡು. ನಿಂದಮ್ಮಯ್ಯ, ನಿನ್ನ ಕೈ ಮುಗಿತೇನೆ, ಬೇಕಾದ್ರೆ ನಿನ್ನ ಕಾಲು ಬೀಳ್ತೀನಿ. ಯಾಕಮ್ಮ ಇವತ್ತು ಇಷ್ಟು ಎಕ್ಸೈಟ್ ಆಗಿದೆಯಾ? ಸರಿಮ್ಮ, ನೀನು ಹೇಳ್ದಂಗೆ ಇದೆಲ್ಲ ಹಾಕೊಳ್ತೀನಿ. ಸಮಾಧಾನನ? ಅಯ್ಯೋ ನನ್ನ ಚಿನ್ನ, ಬೇಗ 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 ರೆಡಿ ಹಾಕು. ಅಲ್ಲಮ್ಮ, ಆಗಲೇ 8 ಗಂಟೆ ಆಗ್ತಾ ಬಂತು. ಇನ್ನೂ ನೀವು ಹೋಗೋದು ಯಾವಾಗ, ಬರೋದು ಯಾವಾಗ? ಆಗುತ್ತೆ 2 ಗಂಟೆ 3 ಗಂಟೆ. ಅಷ್ಟೊತ್ತಾಗತ್ತಾ? ಆಗ್ಲಿ ಬಿಡು. ಈಗಿನ ಕಾಲದ ಹುಡುಗರಿಗೆ ಹೊತ್ತು ಗೊತ್ತು ಏನು ಇರೋದಿಲ್ವಲ್ಲ. ಅಯ್ಯೋ, ಹಾಗಂತ ಇವರಿಬ್ಬರನ್ನೇ ಅಷ್ಟೊತ್ತವರೆಗೂ ಹೊರಗಡೆ ಇರೋಕೆ ಬಿಡೋದಾ? ಹುಡುಗಿರ ಜೊತೆ ಹೋದರೆ ಲೇಟ್ ಆಗುತ್ತೆ, ಹೆಂಡತಿ ಜೊತೆ ಹೋದರೆ ಊಟದ ಜೊತೆಗೆ ಬಂದ್ಬಿಡ್ಬೋದು. ಹಾಗಾದ್ರೆ ನಿಮ್ಮ ಮಗಳನ್ನ ಜೊತೆಲಿ ಕಳಿಸ್ಬಿಡ್ತೀರಾ? ಯಾಕಾಗಲ್ಲ, ನೋಡ್ತಾ ಇರಿ. ಶಾಲಿನಿ ಬಾಮ್ಮ ಇಲ್ಲಿ. ಅಪರೂಪಕ್ಕೆ, ಇವತ್ತು ಅಮ್ಮನ ಬಲವಂತಕ್ಕೆ. ನವಿಲ್ ಕುಣಿಯೋದು ನೋಡಿ ಕೆಂಬೂತ ಪುಕ್ಕ ತೆರ್ಕೊಂಡಾಗಿದೆ. ಅಯ್ಯೋ, ನೀವೇನಾದರೂ ಹೇಳಿಮ್ಮ. ನನ್ನ ಮಗಳನ್ನ ನೋಡಿ ಹೇಗೆ ತಯಾರು ಮಾಡಿದ್ದೀನಿ. ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ. ಚಾಂದಿನಿ,
ನೀನು ಅದೇನೋ ಹೇಳ್ದಿಯಲ್ಲ ಡಿಸ್ಕೋಟೆಕ್ಕು ಕ್ಲಬ್ಬು ಅಲ್ಲಿಗೆಲ್ಲ ನೀನು ಇವತ್ತು ಅಭಯ್ ಜೊತೆ ಹೋಗೋಕ್ಕಾಗಲ್ಲ, ನನ್ನ ಮಗಳು ಹೋಗ್ತಾಳೆ. ನಿಮ್ಮನ್ನ ಯಾರು ಹೊರಡ್ಸಕ್ ಹೇಳಿದ್ದು? ಯಾರ್ಯಾಕೆ ಹೇಳಬೇಕು? ಗಂಡನ ಜೊತೆ ಹೆಂಡತಿ ತಾನೇ ಹೋಗಬೇಕು. ಅವಳು ಹೋಗ್ಲಿ ಅನ್ನಿಸ್ತು, ಅದಕ್ಕೆ ಹೊರಡಿಸ್ದೆ. ಅರೆ ಬುದ್ದು ಆಂಟಿ, ಶಾಲಿನಿ ಅವರು ಅಲ್ಲಿಗೆಲ್ಲ ಬರೋ ಹಾಗೆ ಇಲ್ಲ. ನಾನು ಅಭಯ್ ಮಾತ್ರ ಹೋಗ್ಬೇಕು. ಹೌದೌದು, ಗಂಡ ಹೆಂಡತಿ ಹೋಗ್ಬಾರ್ದು. ಅವ್ರ ಮಧ್ಯೆ ಹೋಗೋದಕ್ಕೆ ನೀನು ಯಾರು ಹೇಳು? ನಾನು ಅಭಯ್ನ ಏನು ಹೇಳು? ಅಭಯ್ ಏನು ಫ್ರೆಂಡ್ ಅನ್ಕೊಳ್ಳಿ. ಯಾವ ಸಿಮೆ ಫ್ರೆಂಡು? ಹೆಂಡತಿಗಿಂತ ಫ್ರೆಂಡು ಯಾವತ್ತೂ ಮುಖ್ಯ ಆಗೋದಿಲ್ಲ. ಇವತ್ತು ಅವರಿಬ್ರು ಹೋಗಿ ಬರ್ತಾರೆ, ನೀನು ಅವ್ರ ಜೊತೆ ಹೋಗ್ಬಿಡ್ದು ಅಷ್ಟೇ. ಅರಿ ಮೇರಿ ಮಾ, ಡಿಸ್ಕೋತೆಗೆ ಹೋಗ್ಬೇಕು ಅಂತ ನಾನ್ ಡಿಸೈಡ್ ಮಾಡಿದೀನಿ. ಬೇಡ ಅನ್ನಕ್ಕೆ ನೀವ್ಯಾರು? ಆಕ್ಚುಲಿ ಅಭಯ್ನ ಹೊರಡಿಸಿದ್ದೆ ನಾನು. ಅದ್ರಲ್ಲಿ ನನ್ನನ್ ಬಿಟ್ಟು ಶಾಲಿನಿ ಕರ್ಕೊಂಡು ಅವ್ರು ಹೇಗೆ ಹೋಗ್ತಾರೆ? ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಮ್ಮ ಅಳಿಯಂದ್ರು ಬರಲಿ, ನನ್ನ ಶಾಲಿನಿನ ನೋಡಲಿ. ಅವ್ರು ನೋಡಿದ್ರೆ ನಿನ್ನನ್ನು ಮರೆತು ಶಾಲಿನಿನೇ ಆ ಡಿಸ್ಕೋಟೆಕ್ ಕರ್ಕೊಂಡು ಹೋಗೋದು. ಆಂಟಿ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನೋಡ್ತಾ ಇರಿ, ಇವತ್ ನಾನು ಅಬ್ಬಯ್ಯೇ ಹೋಗೋದು. ಹೋಗ್ ಬರ್ತೀವಿ ಅಷ್ಟೇ. ಅದು ಹೇಗೆ ಸಾಧ್ಯ? ಚಾಂದ್ನಿ, ಅರೆ ಓ ಡಿಲ್ಲಿ ಮ್ಯಾಮ್ ಸಾಬ್, ಇನ್ನೂ ರೆಡಿ ಆಗಿಲ್ವಾ? ಟೈಮ್ ಆಯ್ತು. ನಾನು ಹೊರಡೋದಿರ್ಲಿ, ಮೊದಲು ನಿಮ್ಮ ಅತ್ತೆನ್ ಕೇಳಪ್ಪ. ಏನನಿ ಅಂದರೆ ಹೆಂಡತಿ ಜೊತೆ ಹೋಗೋದು ಬಿಟ್ಟು ಬೇರೆ ಯಾರನ್ನ ಹೊರಡಿಸ್ತಾ ಇದ್ದೀರಲ್ಲ. ನಮ್ಮ ಶಾಲಿನಿ ನೋಡಿ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳೆ. ಇನ್ಮೇಲೆ ನೀವೇನು ಹೇಳ್ತೀರೋ, ಹೇಗೆ ನಡ್ಕೊಂತೀರೋ ಹಾಗೆ ಇರ್ತಾಳೆ. ಅವಳನ್ನೇ ಕರ್ಕೊಂಡು ಹೋಗಿ. ಹೌದೇನ್ರಿ? ಅದೇ ಬುದ್ಧಿ, ಕೇಡಿ ಬುದ್ಧಿ. ಒಂದು ಸಲ ಬಾಯ್ ಬಿಟ್ಟು ನನ್ನ ಕರ್ಕೊಂಡು ಹೋಗುವ ಅಂತ ನಿಮ್ ಗಂಟೆ ಏನಾದ್ರು ಹೋಗುತ್ತೆ ಅಂದ್ರೆ ಎಲ್ಲ ಬಿಟ್ಟು ಈಗಲೇ ನಿಮ್ಮನ್ನ ಎತ್ತಾಕೊಂಡು ಕಾಶ್ಮೀರಕ್ಕೆ ಹೋಗ್ಬಿಡ್ತೇನೆ. ಕರಿಬೇಡ್ವೋ ನನ್ನನ್ನು. ನಿನಗೆ ನಾನಲ್ಲ, ಇವಳೇ ಸರಿಯಾದ ಜೋಡಿ. ಅಳಿಯಂದ್ರೆ ಏನು ಹಾಗೆ ನೋಡ್ತಾ ಇದ್ದೀರಾ? ನಿಮಗೋಸ್ಕರನೇ ಅವಳು ಈ ರೀತಿ ರೆಡಿ ಆಗಿರೋದು. ನೀವು ಕರೀರಿ, ಬಂದೇ ಬರ್ತಾಳೆ. ಬೇಕು ಅಂದಾಗ ಬೇಕಾಗಿದ್ದು ಸಿಗಲ್ಲ. ಅಗತ್ಯ ಇಲ್ದೇದಾಗ್ಲೇನೆ ನಮ್ಮ ರೂಟಿನ್ ಬಸ್ಗಳು ಜಾಸ್ತಿ ಬರೋದು. ಅಂದರೆ ಆಂಟಿ, ಇವತ್ತು ಇವ್ರೇನೇ ತಯಾರಾಗಿದ್ರು ಇವ್ರ ಜೊತೆ ನಾನು ಹೋಗೋಕ್ಕಾಗಲ್ಲ. ಚಾಂದಿನಿ ಜೊತೆ ಹೋಗ್ಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸಾರಿ ಆಂಟಿ, ನೀನು ನಡಿ ಚಾಂದಿನಿ. ಅಲ್ಲ, ಅವಳ ಜೊತೆಲಿ ಹೋಗ್ಲೇಬೇಕು ಅನ್ನೋದೇನಪ್ಪ? ಅದು ಆಂಟಿ, ಎಲ್ಲದನ್ನು ಬಿಡಿಸಿ ಬಿಡಿಸಿ ನಿಮ್ಗೆ ಹೇಳಕ್ಕಾಗಲ್ಲ. ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ಚಾಂದಿನಿ ನಡಿ, ಲೇಟ್ ಆದ್ರೆ ಎಂಟ್ರಿ ಸಿಗಲ್ಲ. ಬಾ. ಆರಾಮಾಗಿ ಹೋಗಿ ಬನ್ನಿ. ಹ್ಯಾವ್ ಎ ನೈಸ್ ಟೈಮ್. ಬಾ. ಒಂದು ಹುಡುಗಿ ಜೊತೆಲಿ ಡಿಸ್ಕೋಟೆಕ್ ಹೋಗ್ತೀನಿ ಅಂದ್ರು ಸಿಟ್ಟೆ ಬರೋಲ್ಲ ನಿಮಗೆ? ಈ ಮಟ್ಟಕ್ಕೆ ನನ್ನನ್ನು ದೂರ ಮಾಡಬಾರ್ದಿತ್ತು ನೀವು. ಥ್ಯಾಂಕ್ ಯು. ಥ್ಯಾಂಕ್ಸ್ ಕಣೋ ರಂಗ. ಅಂತೂ ನನ್ನ ಗಂಡ ನಾನು ಅಂದ್ಕೊಂಡ ಹಾಗೇನೆ ಇನ್ನೊಂದು ಹುಡುಗಿ ಮೋಹಕ್ಕೆ ಬೀಳ್ತಿದ್ದಾನೆ. ಇನ್ನು ಸ್ವಲ್ಪ ದಿನ ಅಷ್ಟೇ ನನಗೆ ಮನೇಲಿ ಜಾಗ. ಶಾಲಿ, ಏನಾಗಿದೆ ನಿನಗೆ? ಇದೆಲ್ಲ ಬೇಕು ಅಂತ ಮಾಡ್ತಿದ್ಯಾ, ಬೇಡ ಅಂತ ಮಾಡ್ತಿದ್ಯಾ? ಈಗೇನಾಯ್ತಮ್ಮ? ಇನ್ನೇನಾಗಬೇಕು? ಗಂಡ ಅದವನು ಹೆಂಡತಿ ಬಿಟ್ಬಿಟ್ಟು ಇನ್ಯಾವುದೋ ಹುಡುಗಿ ಜೊತೆಲಿ ಇಷ್ಟೊತ್ತನ ರಾತ್ರಿ ಹೋಗ್ತಾ ಇದ್ರೆ ಹೋಗಿ ಅಂತ ಕಳಿಸ್ತಾ ಇದೆಯಲ್ಲ, ಸರಿನಾ?
ಅವನೇ ಹೋಗ್ತೀನಿ ಅವಳ ಜೊತೇಲಿ ಅಂದಮೇಲೆ ನಾನು ಅವನ್ನ ತಡಿಬೇಕಿತ್ತೇನಮ್ಮ. ತಡಿಬೇಕಿತ್ತು, ಇಲ್ಲದೆ ಹೋದ್ರೆ ಅವನು ನಿನ್ನ ಕೈ ತಪ್ಪು ಹೋಗ್ತಾನೆ. ಅವನ ಕೈಯಿಂದ ತಪ್ಪಿಸ್ಕೋಬೇಕಂತಾನೆ ಅಲ್ವೇನಮ್ಮ ನಾನು ಒದ್ದಾಡ್ತಿರೋದು. ಶಾಲಿನಿ ಫೋನ್ ತಗೋ, ಅವ್ನಿಗೊಂದು ಫೋನ್ ಮಾಡು. ನೀ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಆ ಹುಡುಗಿನ ಹಾಗೆ ಡೆಲ್ಲಿ ಕಳಿಸ್ಬಿಟ್ಟು ಬಾ ಅಂತ ಅವ್ನು ಫೋನ್ ಮಾಡಮ್ಮ. ಫೋನ್ ಮಾಡು. ಇವಾಗ ಅದೆಲ್ಲ ಆಗಲ್ಲಮ್ಮ. ಅಂದರೆ ಈಗ ತೃಪ್ತಿ ಆಯ್ತೇನಮ್ಮ ನಿಂಗೆ? ಅನ್ಯಾವಾಗ ನನ್ನ ಮಗನ್ ಭಾಳ ಹಾಳು ಮಾಡ್ತಿದ್ಯಲ್ಲಮ್ಮ. ಇವಳೇನಮ್ಮ ಮಾಡಿದ್ಲು? ಏನ್ ಬಾಕಿ ಉಳಿಸಿದಾಳ್ರಿ? ಅಲ್ಲ, ಮನೇಲಿ ಹೆಂಡತಿ ಇದ್ಕೊಂಡು ಬೇರೆ ಹುಡುಗಿ ಜೊತೆ ಹೊರಗೆ ಸುತ್ತಾಡಕ್ ಹೋಗಿದ್ದಾನೆ ಅಂತಂದ್ರೆ ಇವಳ ವಿಷಯದಲ್ಲಿ ಅವನ ಮನಸ್ಸು ಎಷ್ಟು ಕುದ್ದು ಹೋಗಿರ್ಬೇಕು. ನಮ್ಮ ಬಳಗದಲ್ಲಿ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು? ದೇವ್ರೇ, ಇವಳೊಬ್ಬಳು ಸರಿಯಾಗಿದ್ದಿದ್ರೆ ನನ್ನ ಮಗ ಹೀಗೆ ಆಡ್ತಾನೆ ಇರಲಿಲ್ಲ. ನಮ್ಮ ಆಸೆ, ಕನಸು, ಸುಖ, ಸಂತೋಷ ಎಲ್ಲ ಇವಳೊಬ್ಬಳಿಂದ ಮಣ್ಣಾಗಿ ಹೋಯ್ತು. ಈಗೇನಾಯ್ತು ಅಂತ ಇಷ್ಟೊಂದು ನೊಂದ್ಕೊಂತಿದ್ದೀರಮ್ಮ. ನನ್ನಿಂದ ತಾನೇ ಇಷ್ಟೊಂದು ಹಿಂಸೆ ನಿಮಗೆ. ನನ್ನನ್ನೇ ಆಚೆ ಕಳಿಸ್ಬಿಡಿ. ಹೇಗೂ ನಿಮ್ಮ ಮಗ ಅವಳಿಗೆ ಹತ್ರ ಆಗ್ತಿದ್ದಾನೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಏನೋ ಒಂದು ನೆಪ ಮಾಡಿ ನನ್ನನ್ನು ಆಚೆ ಹಾಕಿ. ಇಲ್ಲಾಂದ್ರೆ ನಾನೇ ಹೋಗ್ತೀನಿ. ಆಮೇಲೆ ಅವಳೇ ನಿಮ್ಮ ಸೊಸೆ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸರ್, ತುಂಬ ಒಳ್ಳೆ ಮೂಡಲ್ಲಿದ್ದೀರಾ ಅನ್ಸುತ್ತೆ. ಅಟ್ಲೀಸ್ಟ್ ಇವತ್ತಾರು ನಿಮ್ಮ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋಣ. ಅವತ್ತು ಕೇಳಿದ್ಬಿಟ್ಟು ಬೇರೆ ಏನು ವಿಷಯ ಇದ್ರು ಕೇಳಿ. ಹೆಂಗಾಗುತ್ತೆ ಸರ್? ಅವತ್ತು ಅರ್ಧಕ್ಕೆ ನಿಲ್ಸಿದ್ರಿ ಅಂತ ತಾನೆ ಇವತ್ತು ಪೂರ್ತಿ ಮಾಡೋದಕ್ಕೆ ಕೇಳ್ತಾ ಇರೋದು. ಪ್ಲೀಸ್ 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 ಹೇಳಿ ಸರ್, ನೀವು ಯಾರನ್ನೋ ಇಷ್ಟಪಡ್ತಿರೋದು ನಿಜ ತಾನೆ? ಬೇಡಿ ಅಭಯ್, ದಯವಿಟ್ಟು ಮನ್ಸು ಕೆಡಿಸೋವಂಥ ವಿಷಯ ಯಾವುದನ್ನು ಕೇಳಿಬಿಡಿ. ಸರ್, ಮನ್ಸು ಹಗ್ರ ಮಾಡೋದಕ್ಕೆ ಅಂತ ಕೇಳ್ತಾ ಇರೋದು. ಸರ್, ನಾನು ನಿಮ್ಮ ಫ್ರೆಂಡ್ ತಾನೆ. ಫ್ರೆಂಡ್ ಹತ್ರ ಲವ್ ಸ್ಟೋರಿ ಹೇಳ್ಕೊಳ್ಳೋದು ಕಾಮನ್ ಅಲ್ವಾ? ಶಟಪ್ ಸರ್, ನನಗೆ ಯಾವ ಲವ್ ಸ್ಟೋರಿನೂ ಇಲ್ಲ, ನನಗೆ ಯಾರು ಲವರ್ ಇಲ್ಲ, ನನಗೆ ಯಾರು ಮೋಸನೂ ಮಾಡಿಲ್ಲ. ಅಂದ್ರೆ ನೀವೇ ಮೋಸ ಮಾಡಿದ್ದೀರಾ ಅಂತಾಯ್ತು. ಹೇಳಿ ಸರ್, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನಾ ಹೇಳಿದಲ್ಲಿ ನಿಜ ಇದೆ ತಾನೆ? ಮಣ್ಣೂ ಇಲ್ಲ. ಅಧಿಕ ಪ್ರಸಂಗ ಮಾಡ್ತಾ ಇದ್ದೀರಾ ಅಭಯ್, ನನಗಿದೆಲ್ಲ ಇಷ್ಟ ಆಗಲ್ಲ. ಓಕೆ ಓಕೆ, ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ದಯವಿಟ್ಟು ಸಿಟ್ಕೋಬೇಡಿ ಪ್ಲೀಸ್. ಸಾರಿ ಆಯ್ತಾ? ಸರ್, ಐ ಆಮ್ ಸಾರಿ. ನಿಮ್ಮನ್ನು ಇನ್ನೊಂದೇನೋ ಕೇಳ್ತೀನಿ, ಅದಕ್ಕಾದ್ರೂ ಸತ್ಯ ಹೇಳ್ತೀರಾ? ಸರ್, ನಿಮ್ಮ ಜೀವನದಲ್ಲೇ ನೀವು ಅತಿ ದ್ವೇಷ ಮಾಡೋ ಹೆಸರು ಯಾವುದು? ಈ ಪ್ರಶ್ನೆ ಯಾಕೆ ಇವಾಗ? ನನ್ನ ಕುತೂಹಲಕ್ಕೆ ಸರ್. ನಾನು ನಿಮ್ಮ ಲವ್ ಸ್ಟೋರಿ ಅಂತೂ ಕೇಳ್ತಿಲ್ಲ, ಅಟ್ಲೀಸ್ಟ್ ಇದಕ್ಕಾದ್ರೂ ಆನ್ಸರ್ ಮಾಡಿ ಸರ್. ಇಂಡೈರೆಕ್ಟಾಗಿ ಹೇಳ್ತೀನಿ, ಅದೇನಂತ ನೀವೇ ಗೆಸ್ ಮಾಡ್ಕೊಳ್ಳಿ. ನಾನು ನನ್ನ ಜೀವನದಲ್ಲಿ ತುಂಬ ದ್ವೇಷ ಮಾಡೋ ಹೆಸರು ಒಂದು ಶುದ್ಧವಾಗಿರೋ ಹೆಸರು. ಅಂದ್ರೆ ಗಂಗೆನಾ, ಅಮೃತನಾ? ಅದು ನೀವೇ ಗೆಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ? ಆಯ್ತು ಬಿಡಿ ಸರ್, ಅಟ್ಲೀಸ್ಟ್ ನೀವು ಇಷ್ಟಪಡ್ತಿರೋ ಹೆಸರನ್ನಾದ್ರೂ ಹೇಳಿ ಸರ್.
ಇದಕ್ಕೂ ಅದೇ ಉತ್ತರ. ಅದೊಂದು ಪರಿಶುದ್ಧವಾಗಿರೋ ಹೆಸರು. ಓಹೋ, ಅಂದರೆ ನೀವು ಇಷ್ಟಪಡ್ತಿರೋದು ಅದೇ ಹೆಸರನ್ನ, ತುಂಬ ದ್ವೇಷಿಸ್ತಿರೋದು ಅದೇ ಹೆಸರನ್ನ. ಸೊ ಐ ಆಮ್ ಡ್ಯಾಮ್ ಶೋರ್ ಸರ್, ಆ ಹೆಸರು ನಿಮ್ಮ ಹುಡುಗಿದೇ ಆಗಿರುತ್ತೆ. ಶಟಪ್ ಅಂತ ಹೇಳಿದೆ ತಾನೇ? ಹೇಳಿದ್ರೆ ಅರ್ಥ ಆಗಲ್ವಾ? ಎಲ್ಲಾದ್ರೂ ತಿರುವಾಕೊಂಡು ಅಲ್ಲಿಗೆ ಬರ್ತೀರಲ್ರಿ? ಮಾತಾಡ್ಬೇಡಿ ನನ್ನ ಜೊತೆ. ನಿಮ್ಮ ಮುಖಾನೇ ತೋರಿಸ್ಬೇಡಿ. ಹೋಗಿ. Get out.